ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಈಗ ನೋಡಿರಿ ಹರ್ಬಲ್ ಟೀ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಏನೇನಿದೆ ಇದರಲ್ಲಿ ಅಂದರೆ ತೋರಿಸ್ತೀನಿ ನೋಡಿ. ಓಕೆ, ಇದರಲ್ಲಿ ಏನೈತಿ ಅಂದರೆ ಕಾಣಿಸ್ತೀನಿ. ಓಕೆ, ಇದರಲ್ಲಿ ಏನೈತಿ ಅಂದರೆ ಜೀರಿಗೆ, ಚಕ್ಕೆ ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಚಕ್ಕೆ ಅಷ್ಟು ಹಾಕಿದ್ದೀನಿ. ಈಗ ಇದನ್ನು ಕುದಿಯೋದಕ್ಕೆ ಇಟ್ಬಿಡ್ತೀನಿ. ಚೆನ್ನಾಗಿ ಅದು ಕುದ್ದಿದ ಮೇಲೆ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ನಿಂಬೆ ರಸನ ಹಿಂಡ್ತೀನಿ. ಹಾಗೆ ನೋಡ್ರಿ ಬಾದಾಮಿ ಮತ್ತು ಶೇಂಗಾ ನೆನೆ ಹಾಕಿದ್ದೀನಿ. ಇವಾಗಲೇ ತಿನ್ನಲ್ಲ, ಅದು ಟೀ ಕುಡಿದ್ಮೇಲೆ ತಿಂತೀನಿ. ಇವತ್ತು ರಾಗಿ ದೋಸೆ ಮಾಡೋಣ ಅಂತ ರಾಗಿ ಹಿಟ್ಟನ್ನು ಕಲಸಿಟ್ಟಿನಿ, ತೋರಿಸ್ತೀನಿ. ಈಗ ರಾಗಿ ದೋಸೆ ಮಾಡೋದು ಇವತ್ತು. ಕೊಬ್ಬರಿ ಚಟ್ನಿ ಮಾಡ್ತೀನಿ. ಹಾಗೆ ಬೀನ್ಸ್ ಇದೆ, ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ತೀನಿ. ಸಾಂಬಾರು ಮಾಡಬೇಕು. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ರೂಟೀನ್ ಬ್ಲಾಗ್ ಇರುತ್ತೆ ಇವತ್ತು ಗುರುವಾರ. ಬಾಗಿಲು ಕಸ ಹೊಡೆದು ರಂಗೋಲಿ ಎಲ್ಲ ಹಾಕಿ ಬಂದೆ. ಈಗ ನೋಡಿರಿ ಜಾತ್ರೆಯಲ್ಲಿ 2 ಲೋಟ ತಂದಿದ್ದೀನಿ. 3 ಜಾತ್ರೆಯಲ್ಲಿ ತೋರಿಸ್ತೀನಿ. ಹೇಗಿದೆ ನೋಡಿದ್ದೆ, ತೊಗೊಂಬಂದಿದ್ದೆ. ಟೀ ಕುಡಿಯೋ ಲೋಟ ತೊಗೊಂಬಂದಿದ್ದೆ 2. ನೀರು ಹಾಕಿ ತುಂಬಿಡ್ರಿ ಅಂತ ಹೇಳಿದ್ರು ಅವರು. 1-2 ದಿವಸ ನೀರು ತುಂಬಿಡ್ರಿ, ಆಮೇಲೆ ನೀವು ಯೂಸ್ ಮಾಡ್ಬೋದು ಅಂಥೇಳಿ ತುಂಬಿಟ್ಟಿನಿ. ಅವು ಬಿಸಿಲಲ್ಲಿ ಇಟ್ಟಿರ್ತಾರಲ್ಲ, ಹಾಗಾಗಿ ಒಣಗಿಬಿಟ್ಟಿರ್ತಾವೆ ಬಿಸಿಲಿಗೆ. ಕಾದು ಮೊದಲೇ ಅವ್ರು ಕಾಯಿಸಿರ್ತಾರೆ ಅವನ್ನ ಬೆಂಕಿಯಲ್ಲಿ. ನೋಡಿರಿ ಹಿಂಗಿದ್ದಾವು. ಕಮೆಂಟಲ್ಲಿ ಹೇಳ್ರಿ. ತೊಗೊಂಬಂದಿದ್ದೀನಿ 2 ನೋಡೋಣ ಅಂತ ಹೇಳಿ. ಚಿಕ್ಕದಾದ ಎಷ್ಟು ಟೀ ಹಿಡಿತೈತೆ ಗೊತ್ತಿಲ್ಲ. ಓಕೆ, ಬನ್ನಿ ಇವತ್ತಿನ ರೂಟೀನ್ ಬ್ಲಾಗ್ ಇರುತ್ತೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇತ್ತೀಚೆಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಬನ್ನಿ ಸಪೋರ್ಟ್ ಮಾಡಿ, ಬ್ಲಾಗ್ನ ಕಂಟಿನ್ಯೂ ಮಾಡಿ. ಪೂಜಾ ಸಾಮಾನೆಲ್ಲ ಬೆಳಗಿಟ್ಟಿದ್ದೆ ನಿನ್ನೆ. ನೋಡಿರಿ ರಾತ್ರಿನೇ ಎಲ್ಲವನ್ನ ನಾನು ತೊಳೆದಿಟ್ಟಿದ್ದೆ. ದೀಪಗಳು ಈಗ ಇವನ್ನ ತಗೊಂಡು ಹೋಗಿ ದೇವ್ರ ಮನೆಯಲ್ಲಿಡೋದು. ದೇವ್ರ ಮನೆಯಲ್ಲಿಟ್ಟರೆ ಅದ್ರ ಕೆಲಸ ಮುಗಿಯುತ್ತೆ. 1 ನಿಮಿಷ ಲೈಟ್ ಹಾಕಿಬಿಡ್ತೀನಿ. ಓಕೆ, ಬನ್ನಿ ದೇವ್ರ ಮನೆಯಲ್ಲಿಟ್ಟರೆ ಯೂಸ್ ಮಾಡ್ಕೊಂಡು ಆಮೇಲೆ ದೀಪ ಆಲ್ರೆಡಿ ಒಂದು 5 ದೀಪ ಹಚ್ಚಿಟ್ಟನಿ. ನಾಳೆ ಶುಕ್ರವಾರ ಅಲ್ಲ, ಇವತ್ತು ಗುರುವಾರ, ನಾಳೆ ಶುಕ್ರವಾರಕ್ಕೆ ಇದು ದೀಪನ ಬೆಳಗಿಟ್ಟಿನಿ. ಭಾಳ ಗಸಿ ಕುತ್ಕೊಂಡಿತ್ತದು, ಹಾಗಾಗಿ ಇವತ್ತೇನು ಹಚ್ಚಲ್ಲ ಅದನ್ನು. ಗುರುವಾರ, ನಾಳೆ ಶುಕ್ರವಾರ, ನಾಳೆ ಹಚ್ತೀನಿ. ನೋಡಿ ಹರ್ಬಲ್ ಟೀ ಕುದೀತಾ ಇದೆ. ಇದಕ್ಕೆ ಈಗ ಇನ್ನೊಂದು ಸ್ವಲ್ಪ ಕುದ್ದ ಮೇಲೆ ಇದಕ್ಕೆ ಹಸಿ ಶುಂಠಿ ಹಾಕ್ತೀನಿ. ಆಮೇಲೆ ಒಂಚೂರು ಆರಿ ಸ್ವಲ್ಪ ನಚ್ಚಬೆಚ್ಚಗಾದ್ಮೇಲೆ 1-2 ಹನಿ ನಿಂಬೆಹಣ್ಣನ್ನು ಹಿಂಡಿ ಕುಡಿತೀನಿ. ಹೊಟ್ಟೆ ಸ್ವಚ್ಛ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಯಾವಾಗಲಾದರೂ ಒಂದು ಸತಿ, ವಾರದಾಗ 2 ಸತಿ ಈ ಥರ ಕುಡಿಬೋದು ಈ ಹರ್ಬಲ್ ಟೀನ. ಓಕೆ, ಕೊಬ್ಬರಿ ಚಟ್ನಿ ಮಾಡಬೇಕು. ಇವಾಗ ಕೊಬ್ಬರಿ ಚಟ್ನಿ ಕಾಯಿ ಹೊಡೆದಿಟ್ಟು ಎಳ್ನೀರೆಲ್ಲ ತೆಳಗೆ ಚೆಲ್ಲೋದು. ಕುಡಿಬೇಕಂತ ಆಸೆ ಇತ್ತು ನನಗೆ. ಇದರಲ್ಲಿದ್ದು ನೀರಿದ್ದು ಕಾಯಿ ನೀರು ಕೆಳಗೆ ಚೆಲ್ಲಿ ಹೋಗ್ಬಿಟ್ಟು. ಈಗ ಎಲ್ಲ ತರಕಾರಿ ಎಲ್ಲ ತರ್ಕೊತೀನಿ. ಬೀನ್ಸ್ ಪಲ್ಯ ಮಾಡ್ತೀನಿ, ಸೊಪ್ಪು ಬೇಳೆ ಹಾಕಿ ಗಟ್ಟಿ ಸಾಂಬಾರು ಮಾಡ್ತೀನಿ. ಇವತ್ತು ತೋರಿಸ್ತೀನಿ ನಿಮಗೇನು ಅಡುಗೆ ಎಲ್ಲ ಮಾಡ್ತೀನಿ ಅಂತೇಳಿ. ಹಾಗೆ ದೋಸೆ ಅಂತ ಹೇಳಿದೆ. ಟಿಫನಿಗೆ ಇವತ್ತು ಗೋಧಿ ದೋಸೆ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಒಂದು 11:30-12 ಗಂಟೆ ಆಗೇ ಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ. ಶುಕ್ರವಾರ ಸೋಮವಾರ ಮಾತ್ರ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ಮಾಡ್ತೀನಿ. 1 ದಿವಸ ಎಲ್ಲ ಹಾಗೆ ಕೆಲಸಗಳೆಲ್ಲ ಹಾಗೆ ಇರ್ತಾವೆ. ಇಲ್ಲ ಅಂದರೆ ಸ್ನಾನ ಮಾಡ್ಕೊಂಡು ಕುಂತ್ಬಿಟ್ರೆ ಆಮೇಲೆ ಕೆಲಸ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಅದಕ್ಕೆ ಸುಮ್ಮನೆ ಎಲ್ಲ ಕೆಲಸ ಮಾಡಿಕೊಂಡೆ ಆಮೇಲೆ ನಾವು ಸ್ನಾನಕ್ಕೆ ಹೋಗೋದು. ಕೆಲಸ ಇಟ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಕುಂತ್ರೆ ಮತ್ತು ಬೆಳಗಿಂದ ಕೆಲಸ ಸ್ಟಾರ್ಟ್ ಮಾಡಿದೇವೇನೋ ಅಂತ ಅನ್ನೋ ಥರ ಅನಿಸ್ತೈತಿ. ಹಾಗಾಗಿ ಕೆಲಸ ಎಲ್ಲ ಮಾಡ್ಕೊಂಡು ಆಮೇಲೆ ಸ್ನಾನ ಪೂಜೆ ಮಾಡೋದು. ಬನ್ನಿ ಈಗ ಬೇಗ ಪಲ್ಯ ಸಾಂಬಾರೆಲ್ಲ ಮಾಡ್ತೀನಿ. ಓಕೆ, ನೋಡಿರಿ ಈಗ ಕುಕ್ಕರ್ಗೆ ಬೇಳೆ ಹಾಕಿಟ್ಟೀನಿ. ಬೇಳೆ ಹಾಕಿ ಈಗ ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದು ಹೆಚ್ಚಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಈಗ ಅದ್ರ ಜೊತೆಗೆ ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕಿ
ಒಂದು ಟೊಮೆಟೊ ಹಣ್ಣನ್ನು ಉದ್ದುದ್ದಾಗಿ ಹೆಚ್ಚಿ ಹಾಕ್ತೀನಿ. ಅದು ಅದೇ ರೀತಿ ಬಾಯಿಗೆ ಸಿಕ್ಕರೆ ಭಾಳ ಚೆನ್ನಾಗಿ ಆಗ್ತೈತಿ. ನಾನು ಈಗಂತರೂ ಗಟ್ಟಿ ಸಾಂಬಾರನ್ನು ಇಷ್ಟಪಡ್ತೇವೆ ನಿಮ್ಮ ಮನೆಯಲ್ಲಿ ಊಟ ಮಾಡೋಕ್ಕೆ, ಮುದ್ದಿಗೆ, ಅನ್ನಕ್ಕೆ ಗಟ್ಟಿ ಸಾಂಬಾರನ್ನು ನನಗೆ ಇಷ್ಟ ಆಕತಿ. ಹಾಗಾಗಿ ಗಟ್ಟಿ ಮಾಡ್ತೇನೆ ನಾನು ಸಾಂಬಾರು. ಸ್ವಲ್ಪ ಜಾಸ್ತಿ ಬೇಳೆ ಹಾಕಿ, ಸೊಪ್ಪನ್ನೆಲ್ಲ ಜಾಸ್ತಿ ಹಾಕಿ, ಟೊಮೆಟೊ ಹಣ್ಣು, ಹಸಿಮೆಣಸಿಕಾಯಿ ಹಾಕ್ತೀನಿ, ಮತ್ತು ಅದ್ರ ಒಂಚೂರು ಖಾರ ಪುಡಿನೂ ಹಾಕ್ತೀನಿ, ಎರಡನ್ನೂ ಹಾಕ್ತೀನಿ. ಭಾಳ ಚೆನ್ನಾಗಿ ಆಕತಿ. ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೋಬೋದು ಒಗ್ಗರಣೆಗೆ, ಈರುಳ್ಳಿ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಎರಡನ್ನೂ ಹಾಕಿದ್ರೂ ಬರ್ತೈತಿ. ಈಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸಣ್ಣ ದೊಡ್ಡ ಒಲೆ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಮಾಡಿ ನಾನು ಇಡ್ತಾಯಿದ್ದೀನಿ. ಯಾಕಂದರೆ 2 ಲೀಟ್ರಿನ ಕುಕ್ಕರ್ ಅಲ್ಲ ಅದು. ಹಾಗಾಗಿ ನೋಡಿರಿ, ಹರ್ಬಲ್ ಟೀ ಕೂಡ ಕುದ್ದೀತಲ್ಲ, ಅದನ್ನು ಸೋಸ್ಕೊಂಡೆ ಇವಾಗ ಅದಕ್ಕೆ ಚೂರು ಬೆಲ್ಲ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈಗ ಕುಕ್ಕರ್ ಕೂಡ ಸಿಟಿ ಹೊಡಿತು. ಪಲ್ಯಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ದೆ, ಬೀನ್ಸ್ ಪಲ್ಯ ಮಾಡೋಣ ಅಂತ ಹೇಳಿ. ಮಾಮೂಲಾಗಿ ನಾವು ಬೀನ್ಸ್ ಪಲ್ಯ ಅಂದರೆ ತರಕಾರಿ ಪಲ್ಯ, ಹೀರೆಕಾಯಿ, ಹಾಗಲಕಾಯಿ ಆ ಥರ ಎಲ್ಲ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡೋದು. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಈ ಹಾಗಲಕಾಯಿನ ಹುರ್ಕೊತೇವಲ್ಲ ಅದೇ ಥರ ಬೀನ್ಸನ್ನು ಕೂಡ ನಾನು ಹುರ್ಕೊತೀನಿ. ನೋಡಿರಿ, ಸ್ಟೀಲ್ ಬಾಳಿ ಇಟ್ಟಿದ್ದೀನಿ. ಈ ಸ್ವಲ್ಪ ಎಣ್ಣೆ ಹಾಕಿ ಈಗ ತೊಳೆದಿರುವಂಥ ಬೀನ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ಫ್ರೈ ಆದಮೇಲೆ ಅದರಲ್ಲಿ ಇನ್ನೊಂದು ಚೂರು ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೆಟೊ ಹಣ್ಣನ್ನು ಹಾಕಿ ಮತ್ತೊಂದು ಸ್ವಲ್ಪ ಬಾಡಿಸ್ತೀನಿ. ಈಗ ಮೊದಲೇ ಅದು ಸ್ವಲ್ಪ ಬಾಡಿರ್ತೈತೆ, ಆಮೇಲೆ ಅದ್ರ ಜೊತೆ ಮತ್ತೊಂದು ಸ್ವಲ್ಪ ಬಾಡ್ತೈತಿ. ಅಷ್ಟೇ, ಜಾಸ್ತಿ ಬಾಡೋದೇನು ಬೇಕಾಗಿಲ್ಲ. ಒಂಚೂರು ನೀರನ್ನು ಚಿಮುಕ್ಸಿ ಮನೇಲೆ ಮಾಡಿರುವಂಥ ಸಾಂಬಾರು ಪುಡಿ, ಉಪ್ಪು, ಅರಿಶಿನ ಪುಡಿ ಅದನ್ನೆಲ್ಲ ಹಾಕಿ ಒಂಚೂರು ಬೆಲ್ಲ ಹಾಕಿ ಬಾಯಿ ಮುಚ್ಚಿ ಇಟ್ಟರೆ ಬೀನ್ಸ್ ಪಲ್ಯ ಕೂಡ ರೆಡಿ ಆಗುತ್ತೆ. ನೋಡಿರಿ, ಈಗ ನಾನು ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕಂದರೆ ಹಸಿಮೆಣಸಿಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ ಹಾಕಿದ್ನಲ್ಲ, ಹಾಗಾಗಿ ಇದು ಒಂಚೂರು ಮೆತ್ತಗಾಗತ್ತನ ಬಾಡಿಸ್ಬೇಕಷ್ಟೆ. ಏನು ಗೊತ್ತಾ, ಇದು ಪಲ್ಯ ಏನೈತಲ್ಲ, ಇದು ಜಾಸ್ತಿ ಬೇಯಬಾರ್ದು, ಬೆಂದ್ಕೋಬಾರ್ದು. ಇದು ಜಾಸ್ತಿ ಭಾಳ ಬೆಂದರೆ ಕಿಚಿ ಕಿಚಿ ಅನ್ನಂಗೆ ಆಗಿಬಿಡ್ತೈತಿ. ಇದನ್ನು ಸ್ವಲ್ಪ ಬೀನ್ಸ್ ಏನೈತಲ್ಲ ಅದು ಬಾಯಿಗೆ ಸಿಗಬೇಕು, ಕುರು ಅನ್ಬೇಕು ಅದು ಒಂದು ಸ್ವಲ್ಪ ಕಡ್ದಾಗ. ಆ ರೀತಿ ಇದ್ದರೆ ಮಾತ್ರ ಅದು ಪಲ್ಯ, ಇದು ಬೀನ್ಸ್ ಪಲ್ಯ ತಿಂತಾ ಇದ್ದೀವಿ ನಾವು ಅನ್ನೋ ಒಂದು ಫೀಲಿಂಗ್ ಬರ್ತೈತಿ. ಅದನ್ನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ರೆ ಅದು ಅದರದ್ದು ರುಚಿ ಆಯ್ತು. ನಾವು ಬೀನ್ಸ್ ಪಲ್ಯ ತಿಂದ್ವಾ, ಜವಳಿಕಾಯಿ ಪಲ್ಯ ತಿಂದ್ವಾ ಏನಂತನೂ ಗೊತ್ತಾಗಲ್ಲ. ಈ ಬೀನ್ಸ್ ಪಲ್ಯ ಸ್ಪೆಷಲ್ಲೇ ಹಂಗೆ, ಸ್ಪೆಷಾಲಿಟಿನೇ ಹಂಗೆ ಅಂತ ಹೇಳ್ಬೋದು. ಸ್ವಲ್ಪ ನೀರು ಚಿಮ್ಕಿಸ್ಬೇಕಷ್ಟೇ, ಭಾಳ ಹಾಕಬಾರ್ದು. ನೋಡಿ, ನಾನು ನೀರೇ ಕಾಣ್ತಾ ಇಲ್ಲ, ಅಷ್ಟು ನೀರನ್ನು ಹಾಕಿದ್ದೀನಿ. ಒಂದು ಅರ್ಧ ಲೋಟಕ್ಕಿಂತ ಕಡಿಮೆನೇ ಹಾಕಿದ್ದೀನಿ ನೀರನ್ನು ಹಾಕಿ. ಈಗ ಉಪ್ಪು, ಬೆಲ್ಲ, ಅರಿಶಿನ ಪುಡಿ ಹಾಕಿ ಬಾಯಿ ಮುಚ್ಚಿ ಇಡ್ತೀನಿ. ಸ್ವಲ್ಪ ಇದು ಆದರೆ ಸಾಕು. ಒಂಚೂರು ಹೌದು ಅಲ್ಲೋ ಅನ್ನೋ ಥರ ಫ್ರೈ ಮಾಡಿರ್ತೀವಿ, ಒಂಚೂರು ಬೆಂದರೆ ಸಾಕು. ಬೀನ್ಸ್ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಸಣ್ಣದಾಗಿ ಹೆಚ್ಚುತ್ತಾರೆ ಬೀನ್ಸ್ ಪಲ್ಯನ. ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿ ಕಡಲೆಬೇಳೆ ಹಾಕ್ತಾರೆ, ಅದ್ರ ಜೊತೆಗೆ ಒಗ್ಗರಣೆಯಲ್ಲೇ ಕಡಲೆಬೇಳೆ ಹಾಕಿ ಮಾಡ್ತಾರೆ. ನೋಡಿ, ಪಲ್ಯ ಕೂಡ ಈಗ ರೆಡಿ ಆಯಿತು. ಒಂದು ಸ್ವಲ್ಪ ಗುರಾಳ್ ಪುಡಿ ಅಂತೂ ಬೇಕೇ ಬೇಕು, ಗುರಾಳ್ ಪುಡಿ ಹಾಕ್ಬೋದು. ಗುರಾಳ್ ಪುಡಿ ಬೇಡ ಅಂದರೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೂ ಬರುತ್ತೆ. ನಾನು ಒಂದೊಂದು ಸಲ ಎರಡನ್ನು ಹಾಕಿರ್ತೀನಿ. ಹಸಿ ಕಾಯಿ ತುರಿ ಇಲ್ದಾಗ ಬರೀ ಗುರಾಳ್ ಪುಡಿ ಮಾತ್ರ ಹಾಕಿ ಎಳುತ್ತೀನಿ. ಪಲ್ಯ ಕೂಡ ರೆಡಿ ಆಯ್ತು ಈಗ. ಈಗ
ಕುಕ್ಕರಲ್ಲಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿತ್ತು. ಎರಡರಿಂದ ಮೂರು ವಿಸಲ್ ಕೂಗಿಸ್ಬಿಡ್ತೀನಿ. ಭಾಳ ಮೆತ್ತಗೆ ಬೆಂದಿರ್ತಾವೆ, ಬ್ಯಾಳೆ ಸೊಪ್ಪು ಎಲ್ಲದು ರಾಸಾಗಿಬಿಟ್ಟಿರ್ತೈತಿ. ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೇ ಈ ಸಾಂಬಾರು ಭಾಳ ರುಚಿ ಆಕೈತಿ. ಯಾಕಂದ್ರೆ ಹಸಿಮೆಣಸಿಕಾಯ್ದು ಟೇಸ್ಟ್ ಬೇರೆ ಇರ್ತೈತಿ. ಈಗ ಒಂಚೂರು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಣ್ಣದೊಂದು ಈರುಳ್ಳಿನ ಹೆಚ್ಚಾಕಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀವು ಈ ಟೈಮಲ್ಲಿ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೋಬೋದು. ನಾನು ಇಂಗು ಅದು ಏನು ಹಾಕಲ್ಲ. ಈ ಸೊಪ್ಪು ಸಾರಿಗೆ ಹಿಂಗೆ ಹಾಕಬಾರ್ದು. ಏನೋ ರಸಮ್ ಮಾಡಿದರೆ ಹಿಂಗನ್ನು ಹಾಕ್ಬೋದು, ಮತ್ತು ಟೊಮೆಟೊ ಸಾರು ಮಾಡ್ತೀವಲ್ಲ ಅದಕ್ಕೆ ಹಾಕ್ಬೋದು. ಈ ಸೊಪ್ಪಿನ ಸಾರು ಮಾಡಿದರೆ ಹಿಂಗನ್ನು ಬಳಸಬಾರ್ದು. ಅದು ಸೊಪ್ಪಿಂದು ರುಚಿ ಘಮ ಆ ಥರ ಅದೆಲ್ಲ ಹೋಗೇ ಬಿಡ್ತೈತಿ. ಹಾಗಾಗಿ ನಾನು ಹಿಂಗನ್ನು ಹಾಕೋದಿಲ್ಲ. ನೋಡಿರಿ ಇಷ್ಟು ಗಟ್ಟಿಗೆ ಮಾಡ್ಕೊತೀನಿ. ಸ್ವಲ್ಪ ಖಾರ ಪುಡಿನೂ ಹಾಕಿದ್ದೀನಿ, ಸ್ವಲ್ಪ 1-2-3 ಹಸಿಮೆಣಸಿಕಾಯಿನೂ ಹಾಕಿದ್ದೀನಿ. ಭಾಳ ಚೆನ್ನಾಗತಿ. ಏನು ಖಾರ ಪುಡಿ ಹಾಕ್ತೇ ಇದ್ರೇ ಪರವಾಗಿಲ್ಲ, ಇನ್ನೂ ಅಷ್ಟು ಚೆನ್ನಾಗಿ ಹಾಕತ್ತಿದ್ದು. ಇದು ರಾಗಿ ಮುದ್ದಿಗಂತರೂ ಹೇಳಿ ಮಾಡಿಸಿದ್ದು ಸಾರು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಾ ಈ ಸಾರನ್ನು ಜಾಸ್ತಿ ಮಾಡ್ತೀನಿ. ಜಾಸ್ತಿ ಸೊಪ್ಪು ಬೇಳೆ ಸಾರು ಹಾಕ್ಕೊಂಡು ಒಂಚೂರು ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಆಹಾ, ಅದರಂಥ ರುಚಿನೇ ಇಲ್ಲ. ನಮ್ಮನೇಲಿ ಸೊಪ್ಪು ಸಾರು ಇಷ್ಟ ಪಟ್ಕೊಂಡು ತಿಂತಾರೆ. ಆದರೂ ನನ್ನ ಮಗ ಒಂದು ಸ್ವಲ್ಪ ಕಡಿಮೆ ತಿನ್ನೋದು, ಆದ್ರೆ ನಾನು ಮಾತ್ರ ಬಿಡೋದಿಲ್ಲ. ಅವನಿಗೆ ನಾನೇ ಅನ್ನದಲ್ಲಿ ಹಾಕಿ ಕಲಿಸ್ಕೊಡ್ತೀನಿ. ಹಂಗಿದ್ದಾಗ ಮಾತ್ರ ಅವನು ತಿಂತಾನೆ. ಅವನಿಗೆ ನೆಂಚಿಗೆ ಏನಾದರೂ ಬೇಕು, ಉಪ್ಪಿನಕಾಯಿ ಅದು ಇದು ಅಂತ. ಹಾಗೆ ನೋಡ್ರಿ, ಕೊಬ್ಬರಿ ಚಟ್ನಿ ರೆಡಿ ಆಯಿತು, ಬೀನ್ಸ್ ಪಲ್ಯ ಕೂಡ ರೆಡಿ ಆಗೈತಿ. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು, ಗಟ್ಟಿ ಸಾಂಬಾರು. ನೋಡಿ, ಇಷ್ಟು ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಆಮೇಲೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿರ್ತಾವಲ್ಲ ಅವನ್ನ ಆರಾಮಾಗಿ ನಾವು ಮಾಡ್ಕೋಬೋದು. ಈಗ ದೋಸೆಗೆ ಹಂಚಿಟ್ಟಿದ್ದೀನಿ. ದೋಸೆನ ಹೊಯ್ತೀನಿ ಈಗ. ಬಿಸಿ ಬಿಸಿ ರಾಗಿ ದೋಸೆ. ಓಕೆ ನೋಡ್ರಿ, ಈಗ ರಾಗಿ ದೋಸೆ ಹಾಕಿದೆ. ಎಷ್ಟು ಚೆನ್ನಾಗಿ ಬರ್ತಾವಂದರೆ ಒಂಚೂರು ಹಿಡಿಯೋದಿಲ್ಲ. ಇದರಲ್ಲಿ ನಾನು ಬರೀ ರಾಗಿ ಹಾಕಿಲ್ಲ, ರಾಗಿ ಹಿಟ್ಟು ಹಾಕಿಲ್ಲ. ರಾಗಿ ಹಿಟ್ಟು ಜಾಸ್ತಿ ಐತಿ. ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿದ್ದೀನಿ. ಒಂದು 1/4 ಭಾಗದಷ್ಟು ಜೋಳದ ಹಿಟ್ಟು, 3/4 ಭಾಗದಷ್ಟು ರಾಗಿ ಹಿಟ್ಟು ಹಾಕೀನಿ. ಆಮೇಲೆ 1-2 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೀನಿ. ಮೈದಾ ಹಿಟ್ಟು ಹಾಕಬಾರ್ದು, ಆದರೆ ಹರಿಬಾರ್ದಲ್ಲ, ಚೆನ್ನಾಗಿ ಬರ್ತಾವೆ ಅಂತ ಹೇಳಿ 1-2 ಟೀ ಸ್ಪೂನಷ್ಟು ಅಷ್ಟೇ ಹಾಕೋದು, ಭಾಳ ಹಾಕಂಗಿಲ್ಲ. 3 ಮಂದಿ ನಾನು ದೋಸೆ ಮಾಡ್ತೀನಿ ಅಂದರೆ 1-2 ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕಿರ್ತೀನಿ. 3/4 ಭಾಗದಷ್ಟು ರಾಗಿ ಹಿಟ್ಟು, ಹಾಗೆ 1/4 ಭಾಗದಷ್ಟು ಜೋಳದ ಹಿಟ್ಟನ್ನು ಹಾಕಿ ದೋಸೆ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬರ್ತಾವೆ ನೋಡ್ರಿ. ಈ ಕಬ್ಬಣದ ಹಂಚಲ್ಲಿ ಮೊದಲೆಲ್ಲ ಈ ನಾನ್ ಸ್ಟಿಕ್ ಹಂಚು ಬಂದು, ಈ ಹಂಚಲ್ಲಿ ಈಗ ಕಬ್ಬಿಣದ ಹಂಚಲ್ಲಿ ಯಾರಿಗೂ ದೋಸೆ ಮಾಡೋಕ್ಕೆ ಬರೋದೇ ಇಲ್ವೇನೋ ಅನ್ನೋ ಥರ ಆಗೋಗಿತ್ತು. ಯಾಕಂದರೆ ಅವು ಎಣ್ಣೆ ಹಾಕಿದ್ರೇನು, ನೀರು ಹಾಕಿದ್ರೇನು, ಹಾಗೆ ಒಣ ಹಂಚಿನ ಮೇಲೆ ಹಿಟ್ಟು ಹಾಕಿದ್ರೇನು ಅದು ಹಂಗೆ ಎದ್ದು ಬರ್ತಿತ್ತು. ಹೆಸರು ಹೇಳ್ತತ್ತಲ್ಲ ನಾನ್ ಸ್ಟಿಕ್ ಅಂಥೇಳಿ. ಹಾಗಾಗಿ ಎಲ್ಲರೂ ಈ ಕಬ್ಬಿಣದ ಹಂಚನ್ನು ಬಳಸೋದಕ್ಕೆ ಬೇಜಾರು ಮಾಡ್ಕೊತಿದ್ರು. ಆದರೆ ಹೆಲ್ತ್ ಬೆನಿಫಿಟ್ ಏನು ಅಂತ ಗೊತ್ತಾದ ಮೇಲೆ ಎಲ್ಲರೂ ಈಗ ಕಬ್ಬಿಣದ ಹಂಚನ್ನೇ ಬಳಸ್ತಾ ಇದ್ದಾರೆ. ಭಾಳ ಜನರ ಮನೇಲಿ ನಾನು ನೋಡಿದ ಪ್ರಕಾರ ಈಗ ಎಷ್ಟೊಂದು ಮನೆಯಲ್ಲಿ ಈಗ ಎಲ್ಲರ ಮನೆಯಲ್ಲೂ ಕಬ್ಬಿಣದ ಹಂಚುಗಳನ್ನೇ ಬಳಸ್ತಾರೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಾನು ಗೊತ್ತಾದಾಗಿಂದಾನು ತೆಗೆದೇ ಬಿಟ್ಟೆ ಹಂಚನ್ನು, ನಾನ್ ಸ್ಟಿಕ್ ಹಂಚನ್ನು. ಗೊತ್ತಿಲ್ಲದೆ ನಾನು ಕೂಡ ಬಳಸಿದ್ದು. ಹಾಗಾಗಿ ನೋಡ್ರಿ, ನನ್ನ ಮಗ ಏನಂದರೆ ರಾಗಿ ದೋಸೆನ ಅಷ್ಟೊಂದು ಇಷ್ಟಪಡೋದಿಲ್ಲ. ನಾನು ಮಾತ್ರ ರಾಗಿ ಮುದ್ದೆ, ರಾಗಿ ದೋಸೆ ನನಗಿಷ್ಟ. ಹಾಗಾಗಿ 2 ಅಂತ ಅಷ್ಟು ತಿಂತಾನೆ ಅವನು. ನೋಡ್ರಿ, ಪೂಜೆ ಎಲ್ಲ ಆಯ್ತು. ಈಗ ಇಷ್ಟೆಲ್ಲ ಕೆಲಸ ಮಾಡಿ ತಿಂಡಿ ಮಾಡ್ಕೊಂಡು ತಿಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ಪೂಜೆಗೆ ಹೂವು ಕೂಡ ಇರಲಿಲ್ಲ ಇವತ್ತು. ಓಕೆ ನೋಡಿ, ಈಗ ಎಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಎಲ್ಲ ಪಾತ್ರೆ ಎಲ್ಲ ತೊಳೆದು, ಸಿಂಕ್ ತೊಳೆದು, ಮೇಲ್ಗಡೆ ರೂಮನ್ನು, ನನ್ನ ಮಗನ ರೂಮ್ನ ಸ್ವಲ್ಪ ಸ್ವಚ್ಛ ಮಾಡಿ ಬಂದೆ. ಕಿಟಕಿ ಅದೆಲ್ಲ ಒರೆಸಿ, ಕಸ ಹೊಡೆದು ಸ್ವಲ್ಪ ನೆಲ ಒರೆಸಿ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ದೇವ್ರ ಪೂಜೆ ನೋಡ್ಕೊಂಬಂದರೆ ದೇವ್ರ ಪೂಜೆಗೆ ಇವತ್ತು ಹೂ ಇರಲಿಲ್ಲ. ಹಾಗೆ ಬಂದು ಈಗ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ ತೋರಿಸ್ತೀನಿ. ಅನ್ನಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅಷ್ಟೇ. ಮಧ್ಯಾಹ್ನ ಊಟಕ್ಕೆ ನನ್ನ ಮಗನೂ ಇರೋದಿಲ್ಲಲ್ಲ, ನಾವಿಬ್ಬರು.
ಹಾಗಾಗಿ ಒಂದು ಸ್ವಲ್ಪ ಅನ್ನ ಮಾಡಿದ್ದೀನಿ. ರೊಟ್ಟಿ ಇದ್ದವು, ಹಾಗೆ ರಾಗಿ ಹಿಟ್ಟು ಐತಿನೋ ರಾಗಿ ದೋಸೆನೇ ಒಂಚೂರು ಮಾಡ್ಕೊಂಡ್ರಾಗಿತ್ತು ಬೇಕಾದರೆ, ಇಲ್ಲ ಅಂದರೆ ಅನ್ನ ಸಾಂಬಾರು ರೊಟ್ಟಿ ಇದೆಯಲ್ಲ, ರೊಟ್ಟಿ ಬೀನ್ಸ್ ಪಲ್ಯ ಮಾಡಿದ್ದೀನಲ್ಲ ತೋರಿಸಿದೆ ಯಾವಾಗಲೇ, ಅದನ್ನೇ ಊಟ ಮಾಡೋದು ಅಷ್ಟೇ ಮಧ್ಯಾಹ್ನ, ಮತ್ತಿನ್ನೇನಿಲ್ಲ. ಹಾಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕೆಲಸ ಅದಾವೇನು, ಬೆಳ್ಳುಳ್ಳಿ ಸುಲ್ಕೋಬೇಕು, ಮತ್ತು ದೇವ್ರ ಮನೆಯಲ್ಲಿ ಅರ್ಶಿನ ಕುಂಕುಮ ಹಾಕೋದು ಗಲೀಜಾಗೈತಿ, ಅದನ್ನು ಕೂಡ ತೊಳಿಬೇಕು. ಆಮೇಲೆ ಇದು ಮಸಾಲೆ ಡಬ್ಬ ಪ್ರತಿದಿನ ಯೂಸ್ ಮಾಡೋಂಥದ್ದು, ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿಟ್ಕೊಳ್ತೀವಲ್ಲ, ಅದು ಮಸಾಲೆ ಡಬ್ಬ ಗಲೀಜಾಗೈತಿ, ಅದನ್ನು ಕೂಡ ಕ್ಲೀನ್ ಮಾಡಿ ತುಂಬಿಡಬೇಕು. ನೋಡೋಣ ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಈಗ ಯಾಕಂದರೆ ಕೆಲಸಗಳು ಎಷ್ಟೊತ್ತು 12:30 ಆಗಿಬಿಡ್ತೈತಿ ಇಷ್ಟೆಲ್ಲ ಕೆಲಸ ಮಾಡಿದ ತಕ್ಷಣ. ಹಾಗಾಗಿ ಮತ್ತೊಂದು ದಿವಸ ಮಾಡ್ಕೊಳ್ಳೋಣ ಅಂತ ಒಂದೆರಡು ಬಟ್ಟೆ ತೋರಿಸಿಟ್ಟಿದ್ದೀನಿ ಹೊರಗೆ, ಅವನು ಕೂಡ ತೊಳೆದು ಹಾಕ್ಬೇಕು. ಅಲ್ಲಿಗೆ ಕೆಲಸ ಮುಗಿತೈತಿ. ಓಕೆ, ಇವತ್ತಿನ ರೂಟೀನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಗೊತ್ತಿಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್. ಥ್ಯಾಂಕ್ ಯು.